ಸಿರ್ಸಿಯಲ್ಲಂತೂ ಮಳೆ ಹೊಡಿತಾ ಉಂಟು, ಜಬರ್ದಸ್ತಾಗಿ ಬೀಳ್ತಾ ಉಂಟು ಮಳೆ ಅಂತೂ. ಆ ದೇವಿಕೆರೆ ಫುಲ್ ತುಂಬಿ ರೋಡಿಗೆ ಬರ್ತಾ ಉಂಟು ನೀರೆಲ್ಲ. ನನ್ನ ಹೆಸರು ಶಿಖಾ ಅಂತ. ಇವತ್ ಬೆಳಗ್ಗೆ ನಮ್ಮ ಅಕ್ಕ ವರ್ಕಿಗೆ ಅಂತ ಸ್ಕೂಲಿಗೆ ಹೊಂಟ್ಲು. ನಾನು ಅವಾಗ ಅಷ್ಟೇ ಎದ್ದಿದ್ದೆ, ಅದಕ್ಕೆ ವಾಕ್ ಮಾಡ್ಲಿಕ್ಕೆ ಅಂತ ಹೋಗಿದ್ದೆ. ಅಲ್ಲಿ ನೋಡ್ರಿ ಮನೆ ಹತ್ರ ಇರೋದು ಹೊಳೆ ಕೂಡ ಫುಲ್ ತುಂಬಿತ್ತು ಮಳೆಗೆ. ನೇಚರ್ ಎಲ್ಲ ನೋಡ್ಕೊಂಡು ಹಂಗೆ ಮನೆಗೆ ಬಂದೆ. ಮನೆಗೆ ಬಂದು ನೋಡಿದ್ರೆ ಮಾವಿನ ಹಣ್ಣಿನ ಚೀಕಣಿ ಮಾಡ್ಲಿಕ್ಕೆ ಅಂತ ಮಾವಿನ ಹಣ್ಣು ತೊಳಿತಾ ಇದ್ರು. ನಂಗೆ ಇವತ್ತು ಸಿರ್ಸಿಯಲ್ಲಿ ಫಂಕ್ಷನ್ ಹೋಗೋದಿತ್ತು, ಅದ್ರ ಸಲುವಾಗಿ ರೆಡಿ ಆದೆ ಬೇಗ ಚಾ ಎಲ್ಲ ಕುಡ್ಕೊಂಡು. ಅಷ್ಟೊತ್ತಿಗೆ ನಮ್ಮ ಅಕ್ಕನ ಪಪ್ಪ ಬಂದಿದ್ರು ಮನೆಗೆ ನಮ್ಮ ಅಕ್ಕಗ್ ಬಿಟ್ಟು. ನಾನ್ ರೆಡಿಯಾಗಿ ಫಂಕ್ಷನ್ ಹೊರಟೆ. ಫಂಕ್ಷನ್ ಹೋಗಿದ್ದ ತಡ ಸಿರ್ಸಿಯೊಳಗಂತೂ ಫುಲ್ ಜೋರ್ ಬಿರುಗಾಳಿ ಮಳೆ ಶುರು ಆಗಿತ್ತು. ಈ ಅಂಕಲ್ ಮತ್ತೆ ಆ ಅಂಕಲ್ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತೆ, ಅದಕ್ಕೆ ಸ್ವಲ್ಪ ಫನ್ ಆಗಿ ಮಾಡ್ತಾ ಇದ್ರು. ಈ ಅಂಕಲ್ಸ್ ಇಬ್ರು ಮೊದ್ಲಿನ ಬೆಸ್ಟ್ ಫ್ರೆಂಡ್ಸ್ ಅಂತೆ. 30 years 40 years ಇನ್ ಫ್ರೆಂಡ್ಶಿಪ್ ಅಂತೆ ಅವ್ರದ್ದು. ಅದಕ್ಕೆ ಸ್ವಲ್ಪ ಮಜಾ ಮಾಡ್ತಾ ಇದ್ರು. ಅಷ್ಟೊತ್ತಿಗೆ ಒಬ್ರು ಆಂಟಿ ಬಂದ್ಕೊಂಡು ಕೆನ್ನಿಗೆ ಅರ್ಶಿಣ ಕುಂಕುಮ ಹಚ್ಚಿದ್ರು. ನಂಗಂತೂ ಸೀರಿಯಸ್ಲಿ ಫುಲ್ ನಂಗೆ ನಗು ಬಂತಾದ್ರೆ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ಅಲ್ಲಿ ನೋಡ್ರಿ ರೋಡ್ ಫುಲ್ ನೀರ್ ತುಂಬಿತ್ತು. ಮನೆಗೆ ಹೋದ್ಮೇಲೆ ನಮ್ಮ ಅಜ್ಜಿ ನನ್ಗೆ ಮತ್ತೆ ನಮ್ಮ ಅಕ್ಕಗೆ ಇಬ್ಬರಿಗೂ ದೃಷ್ಟಿ ತೆಗೆದ್ರು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್.